ಲಂಕೇಶ! ಯಾವ ಶುಭ ಸಮಾಚಾರ ತಂದಿದ್ದೀರಿ ಮಾತೆ? ಕೇವಲ ಸಮಾಚಾರ ಮಾತ್ರವಲ್ಲ, ಪ್ರಶ್ನೆಗೆ ಉತ್ತರವನ್ನು ತಂದಿದ್ದೇನೆ. ನೋಡಲ್ಲಿ. ಮಹಾದೇವ, ನಮ್ಮ ಆರಾಧ್ಯ ದೈವ ಮಹಾದೇವ ಲಂಕೆಗೆ ಬಂದಿದ್ದರೆ ಹಾಗಾದರೆ ನಮಗೆ ದರ್ಶನ? ಅವರ ಕುರಿತು ತಪಸ್ಸನ್ನಾಚರಿಸಿ ಅವರ ಕೃಪೆಯಿಂದ ನೀನು ಈ ಸ್ಥಾನಕ್ಕೆ ಏರಿರುವೆ. ಈಗ ಅವರೇ ನಿನ್ನ ಶತ್ರು ದಶಾನನ. ನಿನ್ನ ತಂದೆಯನ್ನು ಕಾರಾಗೃಹದಿಂದ ಮುಕ್ತಗೊಳಿಸಿದವರು ಅವರೇ, ಏಕೆಂದರೆ ನೀನು ನರನನ್ನು ವಧಿಸಬಾರದೆಂದು. ಹೌದೇ? ಅವರೇಕೆ ಹೀಗೆ ಮಾಡುತ್ತಿದ್ದಾರೆ? ಅಸೂಯೆ ಪುತ್ರ, ಅಸೂಯೆ. ನೀನು ಪೂರ್ಣವಾಗಿ ವಿಧಾತನಾಗಿದ್ದಕ್ಕೆ ಮಹಾದೇವನು ಭಯಭೀತನಾಗಿದ್ದಾನೆಂದು ತೋರುತ್ತದೆ. ಭಯ ಇರಬೇಕು ಮಾತೆ, ಆದರೆ ಆ ಭಯದಿಂದ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆಯಾಗಬಾರದಷ್ಟೇ. ಪುತ್ರ, ಮಾತೆ, ಮಹಾದೇವ ಒಳ್ಳೆಯದೇ ಮಾಡಿದ್ದಾರೆ. ಇಂತಹ ದೊಡ್ಡ ಷಡ್ಯಂತ್ರವನ್ನು ನೀನು ಒಳ್ಳೆಯದು ಎಂದು? ಮಾತೆ, ಆ ಮಹಾದೇವರು ನಮಗೆ ಸಹಾಯವನ್ನೇ ಮಾಡಿದ್ದಾರೆ. ಅವರು ನನ್ನ ಭಕ್ತಿ ನಿಷ್ಠೆಗಳಿಗೆ ಮೆಚ್ಚಿ ಋಣಮುಕ್ತನನ್ನಾಗಿಸಿದ್ದಾರೆ. ಅಂದರೆ ಇಂದು ನನ್ನನ್ನು ಪೂರ್ಣ ವಿಧಾತನನ್ನಾಗಿಸಿದ್ದಾರೆ. ತನ್ನ ಅಧರ್ಮದಲ್ಲೂ ಕೂಡ ಭಕ್ತಿಯ ಮಾತುಗಳನ್ನಾಡುತ್ತಿದ್ದಾನೆ ಪ್ರಭು. ಹೌದು ಪ್ರಭು, ಇದು ತುಂಬಾ ವಿಚಿತ್ರವಾಗಿದೆ. ಯೋಜನೆಗಳಂತೆ ವಿಚಾರಗಳು. ಪೂರ್ಣ ವಿಧಾತನೆಂದು ಕರೆಸಿಕೊಳ್ಳುವ ಹುಚ್ಚು ಮತ್ತು ಅಜಯನೆಂಬ ಅಹಂಕಾರ ರಾವಣನ ದೃಷ್ಟಿಕೋನವನ್ನು ಬದಲಾಯಿಸಿದೆ ನಂದಿ. ಏಕೆ ಮಾತೆ, ವಿಧಾತನಾದ ನಿಮ್ಮ ಪುತ್ರನ ಮೇಲೆ ಇನ್ನೂ ನಂಬಿಕೆ ಇಲ್ಲವೇ? ನಾವೀಗ ಅಜೇಯರು. ಈಗ ನಮ್ಮ ಮೇಲೆ ಯಾವ ಋಣಭಾರವೂ ಇಲ್ಲ. ನಮ್ಮ ವಿರುದ್ಧ ನಿಲ್ಲುವ ಯಾವ ವಿಷ್ಣು ಭಕ್ತರೂ ಇಲ್ಲ. ನಿನ್ನ ಅತಿಯಾದ ಆತ್ಮವಿಶ್ವಾಸವು ನಿನ್ನನ್ನು ಸತ್ಯದಿಂದ ದೂರವಿಡುತ್ತಿದೆ ಪುತ್ರ. ವೇದವತಿಯ ಭಸ್ಮ ಇಂದಿಗೂ ಸುರಕ್ಷಿತವಾಗಿದೆ. ನಾವು ಋಷಿ ಕುಶಧ್ವಜರ ಪುತ್ರಿ ವೇದವತಿ ನಿನಗೆ ಶಾಪ ನೀಡುತ್ತಿದ್ದೇವೆ. ನಿನ್ನನ್ನು ಸಂಹಾರ ಮಾಡುವ ವೀರನು ಈ ಸೃಷ್ಟಿಯಲ್ಲಿ ಆಗಲೇ ಜನ್ಮ ತಾಳಿದ್ದಾನೆ. ಮತ್ತೆ ನಾವು ಅವರ ಸಂಗಾತಿಯಾಗಿ ಮುಂದಿನ ಜನ್ಮದಲ್ಲಿ ನಿನ್ನ ಅಂತ್ಯಕ್ಕೆ ಕಾರಣರಾಗುತ್ತೇವೆ. ಇದು ಸಾಧ್ಯವಿಲ್ಲ. ನಾವು ವೇದವತಿಯ ಭಸ್ಮವನ್ನು ಸರಿಯಾದ ಸ್ಥಳಕ್ಕೆ ಸೇರಿಸಿದ್ದೆವು ಅಲ್ಲವೇ? ಹೌದು.
ಹೌದು, ನಾವು ಅದನ್ನ ಬ್ರಹ್ಮಾಂಡದಲ್ಲಿ ಸ್ಥಾಪನೆ ಮಾಡಿದ್ದೆವು ವಿಧಾತ. ಇದು ಹೇಗೆ ಸಾಧ್ಯ ಮಾತೆ? ಯೋಗ ವಿದ್ಯೆಯಿಂದ ನೀನೇ ನೋಡು ಲಂಕೇಶ. ಕ್ಷಮಿಸಿ ನಮ್ಮನ್ನು ವಿಧಾತ, ಕ್ಷಮಿಸಿ ಬಿಡಿ. ಕ್ಷಮೆಯಲ್ಲ ಶಿಕ್ಷೆ. ಸಮಸ್ತ ಸೃಷ್ಟಿಗೆ ಶಿಕ್ಷೆ. ಒಂದು ವೇಳೆ ವೇದವತಿಯ ಭಸ್ಮದ ಕಲಶ ಭೂಗರ್ಭವನ್ನು ಸೇರಿದ್ದರೆ ನೀನದನ್ನು ಅವಶ್ಯವಾಗಿ ಮರಳಿಸಬೇಕು ಭೂದೇವಿ. ನಮಗೆ ರಘುಕುಲದ ಆತಿಥ್ಯ ಪ್ರಾಪ್ತವಾಯಿತು. ಧನ್ಯರಾದೆವು. ನೀವು ನಮ್ಮ ಪುತ್ರನ ಮೇಲೆ ಸ್ನೇಹ ಹಾಗೂ ಗೌರವವನ್ನು ತೋರಿಸಿದ್ರಿ. ನಿಮಗೆ ಅನಂತ ಧನ್ಯವಾದಗಳು. ಸಮಸ್ತ ರಘುಕುಲವೇ ಮಾರುತಿಗೆ ಆಭಾರಿಯಾಗಿದೆ. ಹೌದು ಪುತ್ರ, ಅಯೋಧ್ಯೆಯ ಮೇಲೆ ನಿಮ್ಮ ಋಣ ಅಪಾರವಾಗಿದೆ. ಈಗ ಅಯೋಧ್ಯೆ ಕೂಡ ನಮ್ಮ ಮನೇನೇ ಅಲ್ವಾ ಮಹಾರಾಜ? ಇದ್ರಲ್ಲಿ ಋಣ ಎಲ್ಲಿಂದ ಬಂತು? ನಿಮ್ಮನ್ನ ಸ್ವಾಗತಿಸಿ ಸತ್ಕರಿಸೋದಕ್ಕೆ ನಮಗೂ ಅವಕಾಶನ ಕೊಡಿ. ಒಂದು ಬಾರಿ ಸುಮೇರುವಿಗೆ ಬನ್ನಿ. ಅವಶ್ಯವಾಗಿ. ಮತ್ತೊಮ್ಮೆ ಮಾರುತಿಯನ್ನು ನೋಡಲು ಕಾರಣ ಸಿಕ್ಕಿತು. ಈ ಮೂಲಕ ನರ ಮತ್ತು ವಾನರರ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿದೆ ದೇವಿ ಅಂಜನಿ. ನೀವೆಲ್ರೂ ಮಾತಾಡ್ತಾ ಇರಿ, ನಾವು ಈಗ್ಲೇ ಬರ್ತೀವಿ. ಪ್ರಣಾಮಗಳು ಪ್ರಭು. ನಾವು ನಿಮ್ಮ ಆಜ್ಞೆಯಂತೆ ಶೀಘ್ರವೇ ಈ ಅಯೋಧ್ಯೆಯಿಂದ ಹೊರಡ್ತಿದ್ದೀವಿ ಪ್ರಭು. ಈಗ ನಮ್ಮಲ್ಲಿರೋ ಪ್ರಶ್ನೆ ಏನಂದ್ರೆ, ನಾವು ಸುಮೇರುಗ್ ಹೋದ್ಮೇಲೆ ಏನ್ ಮಾಡೋದು? ಹನುಮ, ರೂಪ ವಿರಾಜಿತ ಸದ್ಗುಣಿ ರಾಮ ಮರ್ಯಾದಾ ಪುರುಷೋತ್ತಮ. ಶ್ಯಾಮಲ ರೂಪ ವಿರಾಜಿತ ಸದ್ಗುಣಿ ರಾಮ ಮರ್ಯಾದಾ ಪುರುಷೋತ್ತಮ. ಶ್ಯಾಮಲ ರೂಪ ವಿರಾಜಿತ ಸದ್ಗುಣಿ ರಾಮ ಮರ್ಯಾದಾ ಪುರುಷೋತ್ತಮ. ಶ್ಯಾಮಲ ರೂಪ. ಪ್ರಣಾಮಗಳು ಪ್ರಭು. ಹನುಮ, ನೀವು ಚಿಂತಿಸುವ ಅವಶ್ಯಕತೆ ಇಲ್ಲ, ಏಕೆಂದರೆ ಇದು ಮಹಾಯಾತ್ರೆಯ ಆರಂಭ. ಇಂದು ನೀವು ರಾಮನ ವಿಶೇಷ ಯಾತ್ರೆಗೆ ಹೊರಡುತ್ತಿದ್ದೀರಿ. ಅದಕ್ಕೆ ನಾವು ಸದಾ ಸಿದ್ಧರಾಗಿದ್ದೀವಿ ಪ್ರಭು. ಹೊರಡಿ ಹನುಮ, ನಿಮ್ಮ ಆಗಮನಕ್ಕಾಗಿ ಮಾತೆ ಕಾಯುತ್ತಿರುತ್ತಾರೆ. ಮತ್ತೆ ನಿಮ್ಮನ್ನು ಸುಮೇರುವಿನಲ್ಲಿ ಭೇಟಿಯಾಗುತ್ತೇವೆ. ಅಲ್ಲಿ ನಮ್ಮ ಮುಂದಿನ ಕಾರ್ಯಗಳ ಬಗ್ಗೆ ಚರ್ಚಿಸೋಣ. ನಿಮ್ಮ ಆಜ್ಞೆಯಂತೆ ಆಗಲಿ ಪ್ರಭು. ಜೈ ಶ್ರೀರಾಮ. ಪ್ರಭುವಿನ ಜನನದ ಮಹದೋದ್ದೇಶ ಜಯವನ್ನು ಕಂಡಿ. ಪ್ರಣಾಮಗಳು ಹನುಮೋದ್ದೇಶ. ಧನ್ಯದ ಭಾವದಿ ಹೊರಟನು ಹನುಮ ರಾಮನ ಹೊರಡೋಣ. ಸಫಲವ ಮಾಡಿ. ಶ್ರೀರಾಮ ಶ್ರೀರಾಮ ಜಯ ಜಯ ರಾಮ. ಶ್ರೀರಾಮ ಶ್ರೀರಾಮ ಜಯ ಜಯ ರಾಮ. ಹೇ ಭೂದೇವಿ, ಈ ಸೃಷ್ಟಿಯು ನಿಮ್ಮನ್ನು ಧರಣಿ ಮಾತೆ ಎಂದು ಕರೆಯುತ್ತದೆ. ಆದರೆ ಕಪಟಿ ದೇವತೆಗಳ ಜತೆಗೂಡಿ ನೀವು ನಮ್ಮನ್ನು ವಂಚಿಸುತ್ತಿರುವಿರಾ? ಇದು ಈ ವಿಧಾತ ರಾವಣರ ಆದೇಶ. ದೇವಿ ವೇದವತಿಯ ಚಿತಾಭಸ್ಮ ಈ ಕ್ಷಣವೇ ನಮ್ಮ ಕೈ ಸೇರಬೇಕು.
ಸರಿ, ಹಾಗಾದರೆ ನೀವೀ ವಿಧಾತ ರಾವಣರ ಆದೇಶದ ವಿರುದ್ಧವಾಗಿ ವರ್ತಿಸಲು ಇಚ್ಛಿಸಿದ್ದರೆ ಅದಕ್ಕೆ ಪ್ರತಿಫಲವನ್ನು ನೀವು ಅನುಭವಿಸಲೇಬೇಕು. ಈಗ ನೀವೇ ನೋಡುತ್ತೀರಿ ಭೂದೇವಿ, ಪ್ರಶಾಂತವಾದ ನಿಮ್ಮ ಸಿರಿಯನ್ನು, ಸಮೃದ್ಧವಾದ ನಿಮ್ಮ ಗರ್ಭವನ್ನು ಸಿಳಿ ಚಿನ್ನ ಭಿನ್ನಗೊಳಿಸುತ್ತೇವೆ. ಅದರ ಪರಿಣಾಮ ವೇದವತಿಯ ಭಸ್ಮವಷ್ಟೇ ಅಲ್ಲ, ಒಂದು ಹುಲ್ಲು ಕಡ್ಡಿಯು ಮೊಳೆಯದಷ್ಟು ಬರಿದಾಗುತ್ತದೆ ನಿಮ್ಮ ಒಡಲು. ಪ್ರಭು ರಾವಣನನ್ನು ತಡೆಯಬೇಕು. ಇಲ್ಲದಿದ್ದರೆ ಯಾವ ಭೂಮಿ ದೇವತೆಗಳ ಶಕ್ತಿ ಸ್ಥಾನವಾಗಿದೆಯೋ ಆ ಭೂಮಿಯನ್ನ ನಾಶ ಮಾಡಿಬಿಡುತ್ತಾನೆ. ದೊಡ್ಡ ವಿಜಯವನ್ನು ಸಾಧಿಸಲು ಒಮ್ಮೊಮ್ಮೆ ಚಿಕ್ಕ ಸೋಲನ್ನು ಅನುಭವಿಸಬೇಕಾಗುತ್ತದೆ. ಅಥವಾ ಹೀಗೂ ಆಗಬಹುದು, ಭವಿಷ್ಯವನ್ನು ಸುರಕ್ಷಿತವಾಗಿಡಲು ವರ್ತಮಾನದ ಹಾನಿಯನ್ನು ಒಮ್ಮೊಮ್ಮೆ ಸಹಿಸಿಕೊಳ್ಳಲೇಬೇಕು. ರಾವಣ ತನ್ನ ಕರ್ಮವನ್ನು ಮಾಡುತ್ತಿದ್ದಾನೆ, ನೀವು ನಿಮ್ಮ ಕರ್ಮವನ್ನು ಮಾಡಿ ಋಷಿವರ್ಯ. ನಮಗೆ ಅರ್ಥವಾಯಿತು ಪ್ರಭು. ನಾರಾಯಣ ನಾರಾಯಣ. ಹೇ ಭೂದೇವಿ, ಹಿಂದೆ ಸತ್ಯಯುಗದಲ್ಲಿ ಹಿರಣ್ಯಾಕ್ಷ ನಿಮ್ಮನ್ನು ಅಪಹರಿಸಿದಾಗ ಆ ಕಪಟಿ ವಿಷ್ಣು ವರಹ ರೂಪ ಧರಿಸಿ ನಿಮ್ಮನ್ನು ರಕ್ಷಿಸಿದ್ದನಲ್ಲವೇ? ಅದರಂತೆ ಇಂದು ನಿಮ್ಮನ್ನು ರಕ್ಷಿಸಲಾರ, ಏಕೆಂದರೆ ಇದು ತ್ರೇತಾಯುಗ. ಈ ಯುಗದ ವಿಧಾತ ನಾವು ವಿಧಾತ, ಈ ವಿಧಾತ ರಾವಣ. ಈ ಪ್ರಬಲ ವಿಶಾಸ್ತ್ರದಿಂದ ನಿಮ್ಮನ್ನು ಶಾಶ್ವತವಾಗಿ ಬಂಜೆಯಾಗಿಸುತ್ತೇವೆ. ನಾರಾಯಣ ನಾರಾಯಣ. ಹೇ ವಿಧಾತ, ಏಕೆ ಈ ಅನರ್ಥ ಕಾರ್ಯ ಮಾಡುತ್ತಿದ್ದೀರಿ? ಯಾವ ಅನರ್ಥ ದೇವರ್ಷಿ ನಾರದರೆ? ನಿಮ್ಮ ಕೈಯಿಂದಲೇ ನಿಮ್ಮ ಪ್ರಜೆಗಳ ವಿನಾಶ ಮಾಡಲು ಹೊರಟಿದ್ದೀರಾ ನೀವು? ಚಾಣಾಕ್ಷತೆಯಿಂದ ನಮ್ಮ ದಿಕ್ಕು ತಪ್ಪಿಸದಿರಿ ನಾರದರೆ. ನಾವು ವಿಧಾತ ರಾವಣ, ಮಂದ ಬುದ್ಧಿ ರಾಕ್ಷಸನಲ್ಲ ನಾರದರೆ. ಶಸ್ತ್ರ ವಿದ್ಯಾ ನಿಪುಣರಷ್ಟೇ ಅಲ್ಲ ನಾವು, ಎಲ್ಲ ಬಲ್ಲ ಮೇಧಾವಿ. ಭೂದೇವಿ ರಕ್ಷಣೆಯೇ ನಿಮ್ಮ ಗುರಿ. ಇದು ನಮಗೆ ತಿಳಿದಿಲ್ಲವೆಂಬ ಮೂರ್ಖತನ ಬೇಡ. ಅಧಿಕಾರದ ಜೊತೆಗೆ ಸಂದೇಹದ ಬುದ್ಧಿಯೂ ಕೂಡ ಬಂದಿದೆ ನಿಮಗೆ ಲಂಕೇಶ. ನಾವು ಬರೀ ಪ್ರತಿನಿಧಿಗಳು ಅಷ್ಟೇ, ಮನಸ್ಸಿಗೆ ಬಂದಿದ್ದನ್ನ ಹೇಳಿಬಿಡುತ್ತೇವೆ ಅಷ್ಟೇ. ನೀವಂತೂ ಲಂಕೆಯ ರಾಜ, ಎಲ್ಲರ ಯೋಚನೆಗಳನ್ನು ಅರ್ಥ ಮಾಡಿಕೊಳ್ಳುವ ಅಂತರ್ಯಾಮಿ ವಿಧಾತ ನೀವು. ನಿಮ್ಮನ್ನು ದಾರಿ ತಪ್ಪಿಸುವಷ್ಟು ಧೈರ್ಯ ನಮಗೆಲ್ಲಿದೆ? ನಾರಾಯಣ ಹರ ಹರ ಮಹಾದೇವ, ಹರ ಹರ ಮಹಾದೇವ. ಮತ್ತಷ್ಟು ಸಮಯ ವ್ಯರ್ಥ ಮಾಡಬೇಡಿ, ಈ ಕ್ಷಣವೇ ಇಲ್ಲಿಂದ ಹೊರಡಿ. ಕ್ಷಮಯ ಧರಿತ್ರಿ, ಭೂದೇವಿಯನ್ನು ಕ್ಷಮಿಸುವವರಲ್ಲ ನಾವು. ಸ್ವಲ್ಪ ನಿಲ್ಲಿ. ನಮ್ಮ ಬೆರಳಿಗೇನಾದರೂ ಗಾಯವಾದರೆ ಇಡೀ ಶರೀರಕ್ಕೆ ಔಷಧಿ ನೀಡುತ್ತೇವೆಯೇ ವಿಧಾತ? ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಬೇಡಿ ನಾರದರೆ. ನಮ್ಮ ಕ್ರೋಧಾಗ್ನಿಗೆ ಸಿಲುಕಿ ಭಸ್ಮವಾಗಬೇಡಿ. ಪಾಪವನ್ನು ನಾಶ ಮಾಡುವ ಗಂಗಾ ಮತ್ತು ಹಿಮಾಲಯದ ನಡುವೆ ಒಂದು ಪವಿತ್ರ ಭೂಮಿ ಇದೆ. ಅದನ್ನು ಮಿಥಿಲಾ ಎಂದು ಕರೆಯುತ್ತಾರೆ. ವೇದವತಿಯ ಭಸ್ಮ ಅಲ್ಲೇ ಸುರಕ್ಷಿತವಾಗಿರುವುದು ರಾಕ್ಷಸ ರಾಜ. ಉಳಿದದ್ದು ನಿಮಗೆ ಹೇಳುವ ಅಗತ್ಯವಿಲ್ಲ. ನೀವು ಸಹ ತ್ರಿಕಾಲದರ್ಶಿಗಳು. ನಮಗೆ ಪೂರ್ತಿ ನಂಬಿಕೆ ಇದೆ ತ್ರೇತಾಯುಗದ ವಿಧಾತ ಸರಿಯಾದ ನಿರ್ಧಾರ ಮಾಡುತ್ತಾರೆ ಎಂದು. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಮಹಾರಾಜ, ದೇವಿ ಅಂಜನಿಯವರ ಅಯೋಧ್ಯ ಯಾತ್ರೆ ಹೇಗಿತ್ತು? ಅತ್ಯಂತ ಸುಖಕರವಾಗಿತ್ತು ಗುರುದೇವ. ಉತ್ಸಾಹದ ವಾತಾವರಣವಿದೆ ಅಲ್ಲಿ. ಪ್ರಣಾಮಗಳು ಗುರುದೇವ. ಪ್ರಣಾಮಗಳು ದೇವಿ. ಕೊನೆಗೂ ಮಾರುತಿಯ ಯಾತ್ರೆಯ ರಾಮಜನ್ಮದ ಉದ್ದೇಶ ಸಫಲವಾಗಿದೆ. ಈಗ ಮಾರುತಿ ಗುರುಕುಲಕ್ಕೆ ಹೋಗುವ ಸಮಯವಾಗಿದೆ. ದೇವಿ ಅಂಜನಿ, ನೀವು ಮಾರುತಿಯನ್ನು
ಕರೆದುಕೊಂಡು ಬರುವಿರಾ? ಅವಶ್ಯವಾಗಿ ಕರ್ಕೊಂಡು ಬರ್ತೀನಿ. ಋಷಿವರ್ಯ, ನಾವು ಮಾರುತಿಯ ಬಗ್ಗೆ ಒಂದು ಮಹತ್ವಪೂರ್ಣ ವಿಷಯವನ್ನು ನಿಮ್ಮೊಂದಿಗೆ ಚರ್ಚಿಸಬೇಕು. ಮಾರುತಿ, ಮೊದ್ಲಿನ ತರ ನಮ್ ತೋಟದಲ್ಲಿ ಮಾವಿನ ಹಣ್ಣುಗಳು ಈಗ ಸಿಗ್ತಾನೇ ಇಲ್ಲ. ಮಾವಿನ ಕಾಲ ಎಲ್ಲ ಹೊರಟೋಯ್ತು, ಇನ್ನ ಮುಂದಿನ ವರ್ಷನೇ. ಮತ್ತೆ ಈಗ ಸಿಗ್ತಿರೋ ಹಣ್ಣುಗಳಲ್ಲಿ ಸಿಹಿ ಕೂಡ ಇರೋದಿಲ್ಲ. ತುಂಬಾ ದಿನಗಳ ಮೇಲೆ ನಮ್ ನಾಯಕ ಬಂದಿದ್ದಾನೆ, ಅವನ ಹತ್ರ ಈಗ ಮಾತಾಡೋಣ. ಆದ್ರೆ ಮಿತ್ರ, ನೀನ್ ಯಾಕೆ ಏನೋ ಮಾತಾಡದೆ ಸುಮ್ನೆ ಕೂತಿದ್ದೀಯಾ? ಏನಾದ್ರೂ ಮಾತಾಡು. ನಾವು ನಿನ್ ಮಾತನ್ನ ಕೇಳಿ ತುಂಬಾ ದಿನ ಆಗಿದೆ. ನಿಮ್ಮಿಬ್ರನ್ನು ತುಂಬಾ ನೆನೆಸ್ಕೊಳ್ತಿದ್ವಿ ನಾವಲ್ಲಿ. ಹೌದಾ? ಅಂದ್ರೆ ತೋರ್ಸು, ನಮ್ಗೇನ್ ತಂದಿದ್ಯಾ ಅಯೋಧ್ಯೆಯಿಂದ? ಪ್ರಭು ಶ್ರೀರಾಮರ ನಾಮ. ಏನು? ನಿಮ್ಮಿಬ್ರಿಗೂ ನೆನ್ಪಿದ್ಯಲ್ಲ, ನಾವು ನಮ್ಮ ಆರಾಧ್ಯರನ್ನ ಹುಡುಕ್ತಾ ಹೋಗಿದ್ದು? ನೀನು ನಿನ್ನ ಆರಾಧ್ಯ ದೇವ್ರ ಹತ್ರ ಹೇಗ್ ಹೋಗ್ತೀಯಾ? ಧ್ರುವ ನಕ್ಷತ್ರ. ಹೌದು, ನೆನ್ಪಿದೆ. ಅವರು ನಮ್ಗೆ ಸಿಕ್ಬಿಟ್ರು. ಅಂದ್ರೆ ನೀನ್ ಇಷ್ಟು ಖುಷಿಯಾಗಿರೋದಕ್ಕೆ ಇದೇ ಕಾರಣ ಅನ್ಸುತ್ತೆ, ಸರಿನಾ ಮಿತ್ರ? ಹೌದು ಬಂಧು, ಇದೆಲ್ಲ ರಾಮನಾಮದ ಚಮತ್ಕಾರ. ಗೊತ್ತಾಯ್ತು. ನೀವು ನಿಮ್ಮ ಕಣ್ಗಳನ್ನ ಮುಚ್ಚಿ. ಯಾಕೆ? ಅಯ್ಯೋ, ನಾಯಕರು ಹೇಳಿದ್ನ ನಾವು ಮಾಡ್ಬೇಕು. ಹೌದಾ? ನಿಜಾನಾ? ಅದು ಖಂಡಿತವಾಗ್ಲೂ ಸಿಗುತ್ತಾ? ನಿನ್ನ ಪ್ರಾರ್ಥನೆಯಲ್ಲಿ ಅಷ್ಟು ಶಕ್ತಿ ಇದ್ರೆ ಅವಶ್ಯವಾಗಿ ಸಿಗುತ್ತೆ. ಮುಂದೆ ಮುಂದೆ ರಾಮ ಭಜನೆ ಮಾರುತಿಯ ಜೊತೆ. ಸರ್ವರ ರಕ್ಷಕ ಪ್ರಭು ಶ್ರೀರಾಮ, ಸಕಲರ ಸಲಹುವ ಪಾವನ ನಾಮ. ಸರ್ವರ ರಕ್ಷಕ ಪ್ರಭು ಶ್ರೀರಾಮ, ಸಕಲರ ಸಲಹುವ ಪಾವನ ನಾಮ. ಜನುಮ ಜನುಮ. ರಾಮ ಇನ್ನು ಶಿಶು, ಈ ಮಕ್ಕಳು ಅವನ ಗುಣಗಾನ ಯಾಕೆ ಮಾಡ್ತಿದ್ದಾರೆ? ರಾಮನ ನಾಮದಿ ಅಡಗಿದ ಶಕ್ತಿ. ರಾಮನಾಮದ ಭಜನೆಯ ಮಾಡಿ, ರಾಮನಾಮದ ಭಜನೆಯ ಮಾಡಿ, ರಾಮನಾಮದ ಭಜನೆಯ ಮಾಡಿ. ಮಾರುತಿ ಏನ್ ಮಾಡ್ತಿದ್ದಾರೆ ಅಂತ ನೋಡಿದ್ರ ನೀವು? ಅಯೋಧ್ಯೆಯಿಂದ ಹಿಂದಿರುಗಿ ಬಂದ ದಿವಸದಿಂದ ಅವ್ರ ನಡವಳಿಕೆನೆ ಬದಲಾವಣೆ ಆಗ್ಬಿಟ್ಟಿದೆ. ಭಜನೆ ಕೀರ್ತನೆ ಮಾಡ್ಕೊಂಡು ಹೊರಗಡೆ ಹೋಗ್ಬಿಟ್ರು. ದೇವಿ, ನಮಗನ್ನಿಸುವ ಪ್ರಕಾರ ಮಾರುತಿಯನ್ನು ಗುರುಕುಲಕ್ಕೆ ಕಳಿಸುವ ಸಮಯ ಬಂದಾಗಿದೆ. ಗುರುಕುಲ? ಒಬ್ಬರನ್ನೇ ಅವರನ್ನ ಗುರುಕುಲ ಕಳಿಸೋ ಅವಶ್ಯಕತೆ ಇದೆಯಾ? ದೇವಿ, ಇದೇ ಸರಿಯಾದ ಸಮಯ ಮತ್ತು ಸರಿಯಾದ ವಯಸ್ಸು ಕೂಡ. ಈ ವಯಸ್ಸಿನಲ್ಲಿ ಶಿಕ್ಷಣದ ಪ್ರಭಾವ ಹೆಚ್ಚಾಗಿರುತ್ತದೆ. ಆದ್ರೆ ಅವರನ್ನ ಅಲ್ಲಿ ಯಾರು ನೋಡ್ಕೊಳ್ತಾರೆ? ದೇವಿ, ಮಾರುತಿ ಈಗ ತಮ್ಮನ್ನು ತಾವೇ ನೋಡಿಕೊಳ್ಳುತ್ತಾರೆ. ಆ ನಿರ್ಧಾರವನ್ನ ಈಗಲೇ ತಗೊಳ್ಬೇಕಾ? ನಾರದರ ಮಾತು ಸತ್ಯ. ವೇದವತಿಯ ಭಸ್ಮದ ಕಲಶವು ಮಿಥಿಲೆಯಲ್ಲೇ ಇದೆ. ಹೇ ಮಿಥಿಲಾವ ಸುಂದರಿ, ನೀನು ಪ್ರಾಣಹೀನವಾಗಿ ಬಂಜರಾಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಮಹಾದೇವ, ನೀವು ಇಲ್ಲೇ ಇರಿ, ನಾವು ನೋಡುತ್ತೇವೆ. ಗುರುದೇವ, ಈ ಭೂಕಂಪನಕ್ಕೆ ಕಾರಣವೇನು? ಮಹಾರಾಜ, ನಮಗನಿಸುತ್ತಿದೆ ಇದು ಯಾವುದೋ ಅಸಾಧಾರಣವಾದ ಕಂಪನವೆಂದು.
ಹೇ ಪ್ರಭು, ಇದೆಂತಹ ದೃಶ್ಯ! ನೋಡು ವಿಷ್ಣು, ನಿನ್ನ ಭಕ್ತಿಯ ನಿಯತಿಯ ನೋಡು. ವಿಷ್ಣು ಭಕ್ತ ಸುಂದರಿ ವೇದವತಿಯ ಆರ್ತನಾದ ಶಾಶ್ವತವಾಗಿ ಮಿಥಿಲೆಯ ಮಣ್ಣಲ್ಲಿ ಇತಿಹಾಸವಾಗುತ್ತದೆ. ವೇದವತಿಗೊದಗಿದ ಈ ಗತಿ ವಿಧಾತ ರಾವಣನನ್ನು ವಿರೋಧಿಸುವ ದುಸ್ಸಾಹಸಿಗಳಿಗೆ ಆಗಲಿ ತಕ್ಕ ಪಾಠದ ದುರ್ಗತಿ.